ಇರಾನ್ ಇಸ್ರೇಲ್ ಅಮೆರಿಕದ ಯುದ್ಧದಿಂದಾಗಿ ಪೆಟ್ರೋಲ್ ಸಿಗುತ್ತದೋ ಅಥವಾ ಇಲ್ಲ ಎನ್ನುವ ಒಂದು ಆತಂಕದಲ್ಲಿ ಇದೀಗ ರಾಜ್ಯದ ಹಲವೆಡೆ ಪೆಟ್ರೋಲ್ ಬಂಕ್ಗಳಿಗೆ ವಾಹನ ಸವಾರರು ಮುಗಿಬಿದ್ದಿರತಕ್ಕಂಥ. ಆದರೆ ಕೊಪ್ಪಳದಲ್ಲಿ ಮಾತ್ರ ಅಂಥದ್ದು ಯಾವುದೇ ಪರಿಸ್ಥಿತಿ ಇಲ್ಲ ಅಂತ ಹೇಳ್ಬೋದು. ನಾನೀಗ ಅದು ಕೊಪ್ಪಳ ನಗರದ ಏನು ತಿಕೋಟಿಕರ್ ಪೆಟ್ರೋಲ್ ಬಂಕ್ ಒಂದು ತಿಕೋಟಿಕರ್ ಪೆಟ್ರೋಲ್ ಬಂಕ್ ನಾನಿದ್ದೀನಿ. ಈ ಒಂದು ಪೆಟ್ರೋಲ್ ಬಂಕ್ ಕೊಪ್ಪಳದಲ್ಲಿ ಅತ್ಯಂತ ದೊಡ್ಡದಾದ ಪೆಟ್ರೋಲ್ ಬಂಕ್. ಈ ಒಂದು ಪೆಟ್ರೋಲ್ ಬಂಕ್ನಲ್ಲಿ ಸದ್ಯ ಯಥಾಸ್ಥಿತಿ ಪ್ರತಿನಿತ್ಯವೂ ಕೂಡ ಯಾವ ರೀತಿಯಾದಂಥ ಒಂದು ವಾಹನಗಳ ಸಂಖ್ಯೆ ಬರ್ತದೆ ಅದೇ ರೀತಿಯಾಗಿರ್ತಕ್ಕಂಥದ್ದು. ಇಲ್ಲಿ ಹಲವು ಜಿಲ್ಲೆಗಳಲ್ಲಿ ಈಗಾಗಲೇ ವಾಹನ ಸವಾರರು ಯುದ್ಧದ ಹಿನ್ನೆಲೆಯಲ್ಲಿ ಪೆಟ್ರೋಲ್ ಸಿಗೋದಿಲ್ಲ, ಮತ್ತೊಂದು ಕಡೆ ದರ ಕೂಡ ಹೆಚ್ಚಾಗ್ತದೆ ಅನ್ನೋ ಆತಂಕದಲ್ಲಿ ಪೆಟ್ರೋಲ್ ಬಂಕ್ಗಳಿಗೆ ಮುಗಿಬಿದ್ದಿರತಕ್ಕಂಥದ್ದು. ಆದರೆ ಕೊಪ್ಪಳದಲ್ಲಿ ಮಾತ್ರ ಅಂಥದ್ದು ಯಾವುದೇ ಪರಿಸ್ಥಿತಿ ಇಲ್ಲ. ಎಂದಿನಂತೆ ವಾಹನ ಸವಾರರು ಬಂದು ಪೆಟ್ರೋಲ್ನ ಮತ್ತು ಡೀಸೆಲನ್ನು ಕೂಡ ಹಾಕ್ಸ್ಕೊಂಡು ಹೋಗತಕ್ಕಂಥ ದೃಶ್ಯದಲ್ಲಿ ನಾವೀಗ ಕಾಣಬಹುದಾಗಿದೆ. ರಾಜ್ಯದ ಧಾರವಾಡ ಆಗಿರ್ಬೋದು, ಮತ್ತೊಂದು ಕಡೆ ಯಾದಗಿರಿ, ಚಿಕ್ಕೋಡಿ, ಹೀಗೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ನೂರಾರು ವಾಹನ ಸವಾರರು ಏಕಾಏಕಿ ಪೆಟ್ರೋಲ್ ಬಂಕಿಗೆ ಬಂದು ಪೆಟ್ರೋಲನ್ನು ಹಾಕ್ಸ್ಕೊಳ್ಳಿಕ್ಕೆ ಮುಗಿಬಿದ್ದಿರ್ತಕ್ಕಂಥ. ಆದರೆ ಕೊಪ್ಪಳದಲ್ಲಿ ಮಾತ್ರ ಪ್ರತಿಯೊಂದು ಪೆಟ್ರೋಲ್ ಬಂಕ್ ಕೂಡ ಅಂಥದ್ದು ಯಾವುದೇ ರೀತಿಯಾದ ಒಂದು ಗದ್ದಲ ಗಲಾಟೆಗಳಿಲ್ಲ. ಮತ್ತೊಂದು ಕಡೆ ಈಗಾಗಲೇ ಟ್ರಾಫಿಕ್ ಪೊಲೀಸರು ಕೂಡ ಬಂದು ವಾಹನ ಸವಾರರಿಗೆ ಮತ್ತೊಂದು ಕಡೆ ಪೆಟ್ರೋಲ್ ಬಂಕ್ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾವುದೇ ರೀತಿಯಂತ ಯಾರು ಕೂಡ ಪ್ಯಾನಿಕ್ ಆಗಬಾರ್ದು, ಮತ್ತೊಂದು ಕಡೆ ದೊಡ್ಡ ದೊಡ್ಡ ಬ್ಯಾರಲ್ ಆಗಿರ್ಬೋದು ಗಳಿಂತಗಳಲ್ಲಿ ಯಾವುದೇ ಪೆಟ್ರೋಲನ್ನು ಹಾಕ್ಸ್ಕೊಂಡು ಹೋಗಬಾರ್ದು. ಯಥಾಸ್ಥಿತಿಯ ಯಾವ ರೀತಿ ತಾವು ಪೆಟ್ರೋಲನ್ನು ಹಾಕ್ಸ್ಕೊಳ್ತೀರಿ ಅದೇ ರೀತಿಯಾಗಿ ಹಾಕ್ಸ್ಕೊಳ್ಬೇಕಂತ ಒಂದು ಸೂಚನೆಯನ್ನು ಕೂಡ ಈಗಾಗಲೇ ಟ್ರಾಫಿಕ್ ಪೊಲೀಸರು ಕೂಡ ಕೊಟ್ಟಿರ್ತಕ್ಕಂಥದ್ದು ನೋಡ್ಬೋದು. ನಾವಿಲ್ಲಿ ಅನೇಕ ಜಿಲ್ಲೆಗಳಲ್ಲಿ ಪೆಟ್ರೋಲ್ ಬಂಕ್ಗಳಲ್ಲಿ ವಾಹನ ಸವಾರರು ಮುಗಿಬಿದ್ದರೆ ಕೊಪ್ಪಳದಲ್ಲಿ ಮಾತ್ರ ಎಂದಿನಂತೆ ಸಹಜವಾಗಿಯೇ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಒಂದು ಕಡೆ ಪೆಟ್ರೋಲ್ ಬೆಲೆ ಏರಿಕೆ ಆಗ್ತದೆ, ಮತ್ತೊಂದು ಕಡೆ ಪೆಟ್ರೋಲ್ ಸಿಗೋದು ಒಂದು ಆತಂಕದ ಹಿನ್ನೆಲೆಯಲ್ಲಿ ಅನೇಕ ಜನರು ಪೆಟ್ರೋಲ್ ಬಂಕಿಗೆ ಮುಗಿಬಿದ್ದಿರ್ತಕ್ಕಂಥದ್ದು. ಕೊಪ್ಪಳದಲ್ಲಿ ಯಾವ ಪರಿಸ್ಥಿತಿ ಇದೆ, ವಾಹನ ಸವಾರ ಏನು ಹೇಳ್ತಾರೆ, ಮತ್ತೊಂದು ಕಡೆ ಪೆಟ್ರೋಲ್ ಸ್ಟಾಕ್ ಇದೆ ಅನ್ನೋದ್ರ ಬಗ್ಗೆ ಮಾತಾಡಲಿಕ್ಕೆ ಜೊತೆಗೆ ಪೆಟ್ರೋಲ್ ಬಂಕ್ ಮಾಲೀಕರಿದ್ದಾರೆ. ಸರಿ ಸರ್, ಈಗ ರಾಜ್ಯದ ಹಲವು ಕಡೆ ಪ್ಯಾನಿಕ್ ಆಗಿದ್ದಾರೆ ಜನರು, ರೇಟ್ ಜಾಸ್ತಿ ಆಗ್ತದೆ, ಪೆಟ್ರೋಲ್ ಸಿಗೋದಿಲ್ಲ ಅಂತೇಳಿ. ತಮ್ಮ ಬಂಕ್ನಲ್ಲಿ ಜೊತೆಗೆ ಕೊಪ್ಪಳದಲ್ಲಿ ಯಾವ ರೀತಿ ಅಂತ ಒಂದು ಪರಿಸ್ಥಿತಿ ಇದೆ ಏನು ಅಂತ? ಸರ್ ಎಲ್ಲ ನಾರ್ಮಲ್ ಇದೆ ಸರ್, ಎಲ್ಲರೂ ಆರಾಮ ಹಾಕ್ಸ್ಕೊಂಡು ಹೊಂಟಿದ್ದಾರೆ. ಏನು ಇದು ಪ್ಯಾನಿಕ್ ಆಗೋದೇನು ಅವಶ್ಯಕತೆ ಇಲ್ಲ. ನಮ್ಮ ಕಡೆ ಸ್ಟಾಕು ಸಿಕ್ಕಾಪಟ್ಟೆ ಇದೆ. ಓಕೆ ಸರ್, ಅಂದರೆ ತಮಗೆ ಸಿಗ್ತಾ ಇದೆಯಾ ಸರ್? ಸ್ಟಾವ್ ಏನು ಡಿಮ್ಯಾಂಡ್ ಮಾಡ್ತೀರಾ, ಸಿಗ್ತಾ ಇದೆಯಾ ಏನು ಅಂತ? ಹಾಂ, ಸ್ಟಾಕು ರೆಗ್ಯುಲರ್ ಸಿಗ್ತಾ ಇದೆ ಸರ್. ಅದೇನು ಸಪ್ಲೈದಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಸರ್. ಮತ್ತೊಂದು ಕಡೆ ಇವತ್ತು ತಾವು ಏನನ್ನ ಸೂಚನೆ ಕೊಡ್ತಾ ಇದ್ರಿ ಸರ್? ವಾಹನ ಸವಾರರಿಗಾಗಿರ್ಬೋದು, ಪೆಟ್ರೋಲ್ ಬಂಕ್ನವ್ರಿಗಾಗಿರ್ಬೋದು, ಏನು ಸೂಚನೆ ಕೊಡ್ತಾ ಇದ್ರಿ? ಪರಿಸ್ಥಿತಿ ಒಳಗೆ ಕೊಪ್ಪಳ ನಗರದಲ್ಲಿ ಯಾವುದೇ ತೊಂದರೆ ಇರಲ್ಲ. ಪೆಟ್ರೋಲ್ ಬಂಕ್ ಎಲ್ಲ ನಾವು ಏನಪ್ಪ ಅಂದರೆ ಗದಗನವರು ಇರ್ತಕ್ಕಂಥ ಶರ್ಮಾ ಪೆಟ್ರೋಲ್ ಬಂಕು ಮತ್ತು ನಮ್ಮ ಲೇಬರ್ ಸರ್ಕಲ್ದಾಗ ಇರ್ತಕ್ಕಂಥ ಗುಪ್ತಾ ಶ್ರೀನಿವಾಸ್ ಗುಪ್ತಾ ಅವ್ರ ಪೆಟ್ರೋಲ್ ಬಂಕ್ ಆಗಲಿ ಮತ್ತು ನಮ್ಮ ತಿಕೋಟಿಕರ್ ಪೆಟ್ರೋಲ್ ಬಂಕು, ನಾವು 3 ಕಡೆ ನಗರದಲ್ಲಿ ಪೆಟ್ರೋಲಿಂಗ್ ಮಾಡ್ತಿರೋವಾಗ ಯಾವುದೇ ಕಾರಣಕ್ಕೂ ತೊಂದರೆ ಇಲ್ಲ ವಾಹನ ಸವಾರರಿಗೆ. ಇದಿಷ್ಟು ಪೆಟ್ರೋಲ್ ಬಂಕ್ ಮಾಲೀಕರು, ಮತ್ತೊಂದು ಕಡೆ ಪೊಲೀಸರ ಮಾತು. ಅಂದರೆ ಕೊಪ್ಪಳದಲ್ಲಿ ಯಾವುದೇ ರೀತಿಯಂಥ ಒಂದು ಪೆಟ್ರೋಲ್ನ ಕೊರತೆ ಆಗಲಿ ಇಲ್ಲ, ಹೀಗಾಗಿ ಜನರು ಕೂಡ ಪ್ಯಾನಿಕ್ ಆಗಿಲ್ಲ. ಯಥಾಸ್ಥಿತಿಯ ವಾಹನ ಸವಾರರು ಬಂದು ಪೆಟ್ರೋಲನ್ನು ಹಾಕ್ಸ್ಕೊಂಡು ಹೋಗ್ತಕ್ಕಂಥದ್ದು. ಕೊಪ್ಪಳದಿಂದ ಕ್ಯಾಮ್ರಾಮನ್ ಸಮೀರ್ ಜೊತೆ ದೊಡ್ಡ ರೇಷನ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.